ಹಾಯ್ ಫ್ರೆಂಡ್ಸ್, ಮಂಜು ಅಡುಗೆ ಚಾನಲ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ರುಚಿಯಾದ ರೆಸಿಪಿಗಳ ಬಗ್ಗೆ ಮಾಹಿತಿ ತಿಳಿಸಲಾಗುತ್ತದೆ. ಈ ರೆಸಿಪಿಗಳನ್ನು ಟ್ರೈ ಮಾಡಿ ರುಚಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇಂದು ಗಣಪತಿ ಪೂಜೆಗೆ ನೈವೇದ್ಯಕ್ಕೆ ಮಾಡುವ ರುಚಿಯಾದ ಶುಚಿಯಾದ ಕಡಲೆ ಉಸ್ಲಿ ಮಾಡುವ ವಿಧಾನವನ್ನು ತಿಳಿಯೋಣ. ಮೊದಲು ಕಡಲೆಕಾಳನ್ನು ಚೆನ್ನಾಗಿ ತೊಳೆದು ನೆನೆಯಲು ಇಡಿ. ಇದನ್ನು ಓವರ್ನೈಟ್ ನೆನೆಸಬೇಕು. ಬೆಳಿಗ್ಗೆ ಮತ್ತೆ ಕಡಲೆಕಾಳನ್ನು ತೊಳೆದು ಕುಕ್ಕರಿಗೆ ಹಾಕಿ. ಕಡಲೆಕಾಳಿಗಿಂತ 1 ಇಂಚು ಮೇಲೆ ನೀರಿಡಬೇಕು. ಅಷ್ಟು ನೀರಿನ ಪ್ರಮಾಣ ಹಾಕಿ ಅದಕ್ಕೆ ಉಪ್ಪು ಸೇರಿಸಿ 4 ವಿಷಲ್ ಬರುವವರೆಗೆ ಬೇಯಿಸಬೇಕು. 2 ತೆಂಗಿನಕಾಯಿಯನ್ನು ತುರಿದುಕೊಳ್ಳಿ. 10 ಹಸಿಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, ಇಷ್ಟನ್ನು ತರಿಯಾಗಿ ಪುಡಿ ಮಾಡಿಕೊಳ್ಳಬೇಕು. ಒಂದು ಬಾಣಲಿಗೆ 4 ಚಮಚ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಹಿಂಗನ್ನು ಹಾಕಿ ಬಾಡಿಸಬೇಕು. ಇದಕ್ಕೆ ತರಿಯಾಗಿ ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ತೆಂಗಿನಕಾಯಿಯನ್ನು ಚೆನ್ನಾಗಿ ಹುರಿದಷ್ಟು ಕಡಲೆಕಾಳಿನ ಉಸ್ಲಿ ಬೇಗ ಹಾಳಾಗುವುದಿಲ್ಲ. ಇದು ಸ್ವಲ್ಪ ಹುರಿದ ನಂತರ ಅರಿಶಿಣದ ಪುಡಿಯನ್ನು ಸೇರಿಸಿ ಹುರಿಯಬೇಕು. ಬೆಂದ ಕಡಲೆಕಾಳಿನ ನೀರನ್ನು ಬಸಿದು ತೆಂಗಿನಕಾಯಿ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. ಈಗ ಗಣೇಶನ ಪೂಜೆಗೆ ಶ್ರೇಷ್ಠವಾದ ನೈವೇದ್ಯ ರುಚಿಯಾದ ಕಡಲೆಕಾಳಿನ ಉಸ್ಲಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.